ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಮಾತಾಡಕ್ಕೆ ಹೊರಟಿರೋದು ಕೇವಲ ಒಂದು ಬಿಸ್ನೆಸ್ ಡೀಲ್ ಬಗ್ಗೆ ಅಲ್ಲ. ಇದು ಭಾರತದ ಭವಿಷ್ಯವನ್ನೇ ಬದಲಿಸಬಲ್ಲ, ನಿಮ್ಮ ಪೆಟ್ರೋಲ್ ರೇಟ್ನಿಂದ ಹಿಡಿದು ಗಲ್ಫ್ನಲ್ಲಿ ಕೆಲಸ ಮಾಡೋ ನಿಮ್ಮ ಅಣ್ಣ ತಮ್ಮಂದಿರ ಕೆಲಸದವರೆಗೂ ಇಂಪ್ಯಾಕ್ಟ್ ಮಾಡಬಲ್ಲ ಒಂದು ಮೆಗಾ ಒಪ್ಪಂದದ ಬಗ್ಗೆ. ಕಳೆದ 18 ವರ್ಷಗಳಿಂದ ಧೂಳು ಹಿಡಿದು ಬಿದ್ದಿದ್ದ ಒಂದು ಫೈಲ್ ಬರೋಬ್ಬರಿ 18 ವರ್ಷಗಳ ನಂತರ ಮತ್ತೆ ಓಪನ್ ಆಗಿದೆ. ಅರಬ್ ಜಗತ್ತಿನ 6 ಶ್ರೀಮಂತ ರಾಷ್ಟ್ರಗಳು, ಜಗತ್ತಿನ ತೈಲ ಕುಬೇರರು ಅಂತಾನೆ ಕರೆಸ್ಕೊಳ್ಳೋ ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ಓಪನ್ ಮಾಡಿಬಿಟ್ಟಿದ್ದಾರೆ ಭಾರತಕ್ಕೆ ಬಾಗಿಲನ್ನ. ಭಾರತ ಬಾ ನುಗ್ಗು ವ್ಯಾಪಾರ ಮಾಡೋಣ ಮಟ್ಟಿಗೆ ಅಂಥೇಳಿ ಅಧಿಕೃತವಾಗಿ ಭಾರತದೊಂದಿಗೆ ಕೈ ಜೋಡಿಸೋಕೆ ಸೈನ್ ಹಾಕಿದ್ದಾರೆ ಟರ್ಮ್ಸ್ ಆಫ್ ರೆಫರೆನ್ಸ್ಗೆ. ದಿಲ್ಲಿಲಿ ಮೀಟಿಂಗ್ ಆಯಿತು, ಸೈನ್ ಬಿತ್ತು. ಪಾಕಿಸ್ತಾನ ಮತ್ತು ಚೀನಾದ ನಿದ್ದೆ ಕೆಡಿಸ್ತು ಇದು. ಅಷ್ಟಕ್ಕೂ ಏನಿದು ಡೀಲ್? ಪೆಟ್ರೋಲ್ ಬೆಲೆ ಕಮ್ಮಿ ಆಗಿಬಿಡುತ್ತಾ? ಗಲ್ಫ್ ಉದ್ಯೋಗಗಳಿಗೆ ಕುತ್ತು ಬರುತ್ತಾ ಅಥವಾ ಬಂಪರ್ ಆಫರ್ ಇದು ಗಲ್ಫಲ್ಲಿ ಜಾಬ್ ಮಾಡೋರಿಗೆ? ಬನ್ನಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಹದಿನೆಂಟು ವರ್ಷಗಳ ವನವಾಸ ಅಂತ್ಯ. ಫೆಬ್ರವರಿ 5, 2026 ದಿಲ್ಲಿಯಲ್ಲಿ ಒಂದು ಐತಿಹಾಸಿಕ ಘಟನೆ. ಭಾರತದ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಮತ್ತು ಜಿಸಿಸಿ ಪ್ರತಿನಿಧಿಗಳು ಒಂದು ಮಹತ್ವದ ಒಪ್ಪಂದಕ್ಕೆ ಸೈನ್ ಹಾಕಿದ್ದಾರೆ. ಅದನ್ನು ಟರ್ಮ್ಸ್ ಆಫ್ ರೆಫರೆನ್ಸ್ ಅಥವಾ TOR ಅಂತ ಕರೀತಾರೆ. ನೆಕ್ಸ್ಟ್ ಅದ್ರ ಮೇಲೆ ಒಪ್ಪಂದ ಆಗುತ್ತೆ, ಇದೊಂಥರ ಫೌಂಡೇಶನ್ ತರ TOR, ಅದಕ್ಕೆ ಸೈನ್ ಹಾಕಿದ್ದಾರೆ. ಸಿಂಪಲ್ ಆಗಿ ಹೇಳಬೇಕು ಅಂದರೆ TOR ಬಗ್ಗೆ ಇನ್ನು ಫೈನಲ್ ಮ್ಯಾಚ್ ರಿಸಲ್ಟ್ ಅಲ್ಲ, ಇದು ಮ್ಯಾಚ್ ಶುರು ಮಾಡೋಕೆ ರೆಡಿ ಮಾಡಿರೋ ರೂಲ್ಸ್ ಬುಕ್. ಭಾರತ ಮತ್ತು ಈ 6 ಅರಬ್ ರಾಷ್ಟ್ರಗಳ ನಡುವೆ ಮುಕ್ತ ವ್ಯಾಪಾರ ಒಪ್ಪಂದ, ಫ್ರೀ ಟ್ರೇಡ್ ಅಗ್ರಿಮೆಂಟ್. ಎಸ್ ಸ್ನೇಹಿತರೆ, ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಕಷ್ಟ ಅಲ್ಲ. ಒನ್ ಟೈಮ್ನಲ್ಲಿ ಭಾರತದ ವಿರುದ್ಧ ಮಸಲತ್ತು ಮಾಡ್ತಾ ಇದ್ದ ಅರಬ್ ರಾಷ್ಟ್ರಗಳೊಂದಿಗೆ ಈಗ ಫ್ರೆಂಡ್ಶಿಪ್ ಆಗಿ ಹೋಗಿದೆ ಭಾರತಕ್ಕೆ. ಪಾಕಿಸ್ತಾನ ಮೂಲೆ ಗುಂಪಾಗಿದೆ. ಮುಂಚೆ ಅರಬ್ ರಾಷ್ಟ್ರಗಳು ಪಾಕ್ ಬೆನ್ನಿಗೆ ನಿಲ್ತಾ ಇದ್ವು ಒಂದು ಟೈಮ್ನಲ್ಲಿ, ಆದರೆ ಈಗ ಪಾಕನ್ನು ಐಸೋಲೇಟ್ ಮಾಡಲಾಗಿದೆ. ಭಾರತ ಮತ್ತು ಅರಬ್ಬರು ಹತ್ತಿರ ಆಗ್ತಿದ್ದಾರೆ. ಈಗ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಮಾತುಕತೆ ಶುರು ಮಾಡೋಕ್ಕೆ ಸೈನ್ ಹಾಕಿದ್ದಾರೆ. ಈಗ ಕೆಲವ್ರು ಕೇಳ್ಬೋದು, ಮಾತುಕತೆ ಶುರು ಮಾಡೋಕ್ಕೆ ಇಷ್ಟೆಲ್ಲ ಬಿಲ್ಡಪ್ ಬೇಕಾ, ಸೈನ್ ಹಾಕೋದಂತೆ TOR ಅಂತೆ. ಸ್ನೇಹಿತರೆ, ಇದರ ಇತಿಹಾಸ ನೋಡಿ ನೀವು ಫಸ್ಟು. 2004 22 ವರ್ಷಗಳ ಹಿಂದೆನೆ ಭಾರತ ಮತ್ತು GCC ನಡುವೆ ಒಳ್ಳೆ ಫ್ರೆಂಡ್ಸ್ ಆಗಿರೋಣ ಅಂತ ಒಂದು ಫ್ರೇಮ್ವರ್ಕ್ ಅಗ್ರಿಮೆಂಟ್ ಆಗಿತ್ತು. ಅದಾದಮೇಲೆ 2006 ರಿಯಾದ್ನಲ್ಲಿ ಮೊದಲ ಸುತ್ತಿನ ಮೀಟಿಂಗ್ ನಡೀತು. 2008 ಮತ್ತೆ ರಿಯಾದ್ನಲ್ಲಿ 2ನೇ ಸುತ್ತಿನ ಮಾತುಕತೆ ನಡೀತು. ಎಲ್ಲವೂ ಸ್ಮೂತ್ ಆಗಿ ನಡೀತಾ ಇದೆ ಅನ್ನುವಾಗಲೇ 2008 ಒಂದು ದೊಡ್ಡ ಬ್ರೇಕ್ ಬಿತ್ತು. GCC ರಾಷ್ಟ್ರಗಳು ನಿರ್ಧಾರಕ್ಕೆ ಬಂದವು, ನಾವು ಜಗತ್ತಿನ ಯಾವ ರಾಷ್ಟ್ರದೊಂದಿಗೂ ಸದ್ಯಕ್ಕೆ ವ್ಯಾಪಾರ ಒಪ್ಪಂದ ಮಾಡಲ್ಲ, ನಮ್ಮ ಪಾಲಿಸಿಗಳನ್ನು ಮೊದಲು ನಾವು ಸರಿ ಮಾಡ್ಕೋಬೇಕು ಅಂತ ಬಾಗಿಲು ಹಾಕೊಂಡ್ರು. ಅಲ್ಲಿಗೆ ನಿಂತಿದ್ದ ಗಾಡಿ ಮತ್ತೆ ಸ್ಟಾರ್ಟ್ ಆಗಿರೋದು ಇವತ್ತು 2026. 18 ವರ್ಷಗಳ ಕಾಲ ಬಾಗಿಲು ಮುಚ್ಚೇ ಇತ್ತು. ಇವತ್ತು ಅರಬ್ಬರು ಸಡನ್ ಆಗಿ ಬಾಗಿಲು ತೆರೆದು ಬಾ ಭಾರತ ನುಗ್ಗು ಅಂತ ಕರಿತಾ ಇದ್ದಾರೆ ವ್ಯಾಪಾರಕ್ಕೆ. ಟರ್ಮ್ಸ್ ಆಫ್ ರೆಫರೆನ್ಸ್ಗೆ ಸೈನ್ ಹಾಕೋ ಮೂಲಕ ಫೌಂಡೇಶನ್ ಅನ್ನ ಈಗ ಹಾಕೋಕ್ ಶುರು ಮಾಡಿದ್ದಾರೆ. ತೈಲ ಕುಬೇರರ ಒಕ್ಕೂಟ. ಅಷ್ಟಕ್ಕೂ ಯಾರು ಈ GCC? ಇವರೊಂದಿಗೆ ವ್ಯಾಪಾರ ಮಾಡೋದು ಯಾಕೆ ಅಷ್ಟು ಇಂಪಾರ್ಟೆಂಟ್? ಸ್ನೇಹಿತರೆ, GCC ಅಂದರೆ ಗಲ್ಫ್ ಕೋಆಪರೇಷನ್ ಕೌನ್ಸಿಲ್. ಇದರಲ್ಲಿ 6 ರಾಷ್ಟ್ರಗಳಿದ್ದಾರೆ ಅಷ್ಟೇ. ಆದರೆ ಈ 6 ರಾಷ್ಟ್ರಗಳ ಹತ್ತಿರ ಇರೋ ದುಡ್ಡಿದೆಯಲ್ಲ, ಅರಬರ ಕೈಯಲ್ಲಿ ದುಡ್ಡಿಲ್ಲ, ಕೈಯಲ್ಲಿರೋದಲ್ಲ, ಅವರು ದುಡ್ಡಲ್ಲಿ ಈಜ್ತಾ ಇದ್ದಾರೆ. ದುಡ್ಡಲ್ಲಿ ಈಜುತ್ತಿರೋ ಮೀನುಗಳು ಅರಬ್ರು. ಜಗತ್ತಿನ ದೊಡ್ಡ ರಾಷ್ಟ್ರಗಳನ್ನ ನಾಚಿಸುವಷ್ಟು ಶ್ರೀಮಂತಿಕೆ ಇದೆ. ನಂಬರ್ 1 ಸೌದಿ ಅರೇಬಿಯಾ, ಅರಬ್ ಜಗತ್ತಿನ ಬಿಗ್ ಬಾಸ್. ನೆಕ್ಸ್ಟ್ ಯುನೈಟೆಡ್ ಅರಬ್ ಎಮಿರೇಟ್ಸ್, ಬಿಸ್ನೆಸ್ ಹಬ್ ಇದು ಅರಬ್ ಜಗತ್ತಲ್ಲಿ, ಅಲ್ಲ ಜಗತ್ತಲ್ಲೇ ಅಂತ ಅನ್ಕೊಳ್ಳಿ. ನೆಕ್ಸ್ಟ್ ಖತರ್, ಗ್ಯಾಸ್ ಲೋಕದ ರಾಜ, ಸಿಕ್ಕಾಪಟ್ಟೆ ನ್ಯಾಚುರಲ್ ರಿಸೋರ್ಸ್ ಇದೆ, LNG ಇದೆ ಇಲ್ಲಿ. ಚಿಕ್ಕ ರಾಷ್ಟ್ರ, ಕಮ್ಮಿ ಜನಸಂಖ್ಯೆ, ಸಿಕ್ಕಾಪಟ್ಟೆ ಫಿಲ್ದಿ ರಿಚ್. ನೆಕ್ಸ್ಟ್ ಕುವೈತ್, ಒಮಾನ್, ಬಹ್ರೇನ್. ಈ 6 ರಾಷ್ಟ್ರಗಳು ಒಂದಾಗಿ ಈ ಗುಂಪು ಮಾಡಿಕೊಂಡಿದ್ದಾರೆ. ಇವರ ಮೇನ್ ಬಲ ಅಂದರೆ ತೈಲ ಮತ್ತು ಗ್ಯಾಸ್. ಭಾರತಕ್ಕೆ ಈ ರಾಷ್ಟ್ರಗಳು ಕೇವಲ ವ್ಯಾಪಾರಿಗಳಲ್ಲ, ನಮ್ಮ ಗಾಡಿ ಓಡಿಸೋಕೆ ಬೇಕಾಗಿರೋ ಪೆಟ್ರೋಲ್ನಿಂದ ಹಿಡಿದು ನಮ್ಮ ಮನೆಯ ಅಡುಗೆ ಗ್ಯಾಸ್ವರೆಗೂ ಇವರೇ ನಮಗೆ ಪ್ರಮುಖ ಪಾರ್ಟ್ನರ್ಸ್, ಮುಖ್ಯವಾಗಿರೋ ನಮ್ಮ ಪಾಲುದಾರರು. ಒಂಥರ ನಮ್ಮ ದೇಶಕ್ಕೆ ಪೆಟ್ರೋಲ್ ಬಂಕ್ ಇದ್ದಾಗ ಇಡೀ ದೇಶಕ್ಕೆ ಇವರು ಸಿಲಿಂಡರ್ ಸಪ್ಲೈ ಮಾಡೋರ್ತಾರೆ. ಇವರು ಅಷ್ಟು ಇಂಪಾರ್ಟೆಂಟ್. ಎಲ್ಲ ನಿಂತು ಹೋಗ್ಬಿಡುತ್ತೆ ಇಲ್ಲಿ ಇವರಿಲ್ಲ ಅಂದರೆ. ಆದರೆ ಇಷ್ಟು ದಿನ ಏನಾಗ್ತಿತ್ತು, ನಾವು ಸಪ್ರೇಟ್ ಜೊತೆ ಡೀಲ್ ಮಾಡ್ತಿದ್ವಿ. UAE ಯೊಂದಿಗೆ ಸಪ್ರೇಟ್ ಆಗಿ ಡೀಲ್, ಒಮಾನ್ ಜೊತೆ ಸಪ್ರೇಟ್ ಡೀಲ್. ಆದರೆ ಈಗ ಭಾರತದ ಪ್ಲಾನ್ ಬೇರೆ ಇದೆ. ಇಡೀ GCC ಬ್ಲಾಕ್ ಜೊತೆ ಒಂದೇ ಸಲ ಡೀಲ್ ಕುದುರಿಸಿದ್ರೆ ನಮ್ಮ ಎನರ್ಜಿ ಸೆಕ್ಯೂರಿಟಿ ಲೈಫ್ ಲಾಂಗ್ ಸೇಫ್ ಆಗುತ್ತೆ ಅನ್ನೋದು ಲೆಕ್ಕಾಚಾರ. ಲಕ್ಷ ಕೋಟಿಯ ಲೆಕ್ಕಾಚಾರ. ಸ್ನೇಹಿತರೆ, ಬಿಸ್ನೆಸ್ ಅಂದಮೇಲೆ ಲೆಕ್ಕ ಪಕ್ಕ ಇರಬೇಕಲ್ವಾ? ಭಾರತ ಮತ್ತು ಈ GCC ರಾಷ್ಟ್ರಗಳ ನಡುವಿನ ವ್ಯಾಪಾರ ಎಷ್ಟಿದೆ ಗೊತ್ತಾ? ಕಳೆದ ಆರ್ಥಿಕ ವರ್ಷ ಅಂದರೆ 2024-25 ಬರೋಬ್ಬರಿ $178.6 ಬಿಲಿಯನ್. ನಮ್ಮ ರೂಪಾಯಿ ಲೆಕ್ಕದಲ್ಲಿ ಹೇಳಬೇಕು ಅಂದರೆ ಸುಮಾರು 15 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ. ಅದರಲ್ಲೊಂದು ಸಣ್ಣ ಸಮಸ್ಯೆ ಇದೆ. ಈ ವ್ಯಾಪಾರದಲ್ಲಿ ಲಾಭ ನಮಗಿಂತ ಅವ್ರಿಗೆ ಜಾಸ್ತಿ.
ಅದನ್ನು ಎಕನಾಮಿಕ್ಸ್ ಭಾಷೆಯಲ್ಲಿ ಟ್ರೇಡ್ ಡೆಫಿಸಿಟ್ ಅಥವಾ ವ್ಯಾಪಾರಿ ಕೊರತೆ ಅಂತಾರೆ. ಅದು ಹೇಗೆ ನೋಡಿ, ನಾವು ಅವರಿಗೆ ಮಾರೋ ವಸ್ತುಗಳ ಬೆಲೆ ಬರೀ $57 ಬಿಲಿಯನ್, ಅಕ್ಕಿ, ಬಟ್ಟೆ, ಆಭರಣ ಇತ್ಯಾದಿ. ಆದರೆ ನಾವು ಅವರಿಂದ ತರಿಸ್ಕೊಳ್ಳೋ ವಸ್ತುಗಳ ಬೆಲೆ ಎಷ್ಟು ಗೊತ್ತಾ? ಬರೋಬ್ಬರಿ $121.7 ಬಿಲಿಯನ್. ಅಂದರೆ ನಾವು ಅವರಿಂದ ಖರೀದಿ ಮಾಡೋದೇ ಜಾಸ್ತಿ. ಸುಮಾರು $64.8 ಬಿಲಿಯನ್ ನಷ್ಟು ಹಣ ನಮ್ಮ ಕೈಯಿಂದ ಅವರಿಗೆ ಜಾಸ್ತಿ ಹೋಗ್ತಾ ಇದೆ. ಯಾಕೆಷ್ಟು ಡಿಫ್ರೆನ್ಸ್? ಉತ್ತರ ಸಿಂಪಲ್, ಕ್ರೂಡ್ ಆಯಿಲ್ ಮತ್ತು ಗ್ಯಾಸ್. ನಾವು ನಮ್ಮ ಪೆಟ್ರೋಲ್, ಡೀಸೆಲ್ಗೆ ಅವ್ರನ್ನೇ ನಂಬ್ಕೊಂಡಿದ್ದೇವೆ. ಅದಕ್ಕೆ ನಾವು ಅವರಿಗೆ ಅಷ್ಟು ಎಕ್ಸ್ಟ್ರಾ ದುಡ್ಡನ್ನು ಸುರಿಲೇಬೇಕು. ಈಗ ಹೊಸ ಒಪ್ಪಂದ FTA ಆದರೆ ಏನಾಗುತ್ತೆ ಗೊತ್ತಾ? ನಾವು ಅವರಿಗೆ ಮಾರಾಟ ಮಾಡೋ ವಸ್ತುಗಳ ಮೇಲೆ ಅವರು ಹಾಕ್ತಾ ಇರೋ ಟ್ಯಾಕ್ಸನ್ನು, ಡ್ಯೂಟಿಯನ್ನು ಕಮ್ಮಿ ಮಾಡ್ತಾರೆ ಅಥವಾ ಝೀರೋ ಮಾಡ್ತಾರೆ. ಆಗ ನಮ್ಮ ವಸ್ತುಗಳಲ್ಲಿ ಚೀಪ್ ಆಗ್ತವೆ, ಹೆಚ್ಚೆಚ್ಚು ನಾವು ಅವರಿಗೆ ಮಾರ್ಬೋದು. ಆ ಮೂಲಕ ಈ $64 ಬಿಲಿಯನ್ ಗ್ಯಾಪ್ ಸ್ವಲ್ಪನಾದರೂ ಕಮ್ಮಿ ಆಗಬಹುದು ಅನ್ನೋದು ಭಾರತದ ಪ್ಲಾನ್ ಆಗಿದೆ. ಕತ್ತಲೆಯಲ್ಲಿ ಕೈ ಹಿಡಿಯೋ ಮಿತ್ರರು. ಅತಿ ದೊಡ್ಡ ಲಾಭ ಅಂದರೆ ಆಗಲೇ ಹೇಳಿದ ಹಾಗೆ ಎನರ್ಜಿ ಸೆಕ್ಯೂರಿಟಿ. ಜಗತ್ತು ಈಗ ಸರಿಯಿಲ್ಲ ಸ್ನೇಹಿತರೆ. ರಷ್ಯಾ ಯುಕ್ರೇನ್ ಯುದ್ಧ ನಡೀತಿದೆ, ಅಮೆರಿಕ ಇರಾನ್ ಕಿತ್ತಾಟ ನಡೀತಿದೆ, ಏನಾಗುತ್ತೋ ಕ್ಲಾರಿಟಿ ಇಲ್ಲ. ಇಂಥ ಟೈಮ್ನಲ್ಲಿ ನಮ್ಮ ದೇಶ ಕತ್ತಲೆಯಲ್ಲಿ ಮುಳುಗಬಾರ್ದು ಅಂದರೆ, ನಮ್ಮ ಗಾಡಿಯನ್ನು ನಾವು ತಳ್ಳೋ ರೀತಿ ಆಗಬಾರ್ದು ಅಂದರೆ ನಿರಂತರವಾಗಿ ತೈಲ ಮತ್ತು ಗ್ಯಾಸ್ ಸಪ್ಲೈ ಬೇಕೇ ಬೇಕು. ನೀವು ಡೇಟಾ ನೋಡಿದ್ರೆ ಬೆಚ್ಚಿ ಬೀಳ್ತೀರಿ. ಭಾರತಕ್ಕೆ ಬೇಕಾಗಿರೋ ಒಟ್ಟು LNG ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ನಲ್ಲಿ ಸುಮಾರು 38-40% ಗ್ಯಾಸ್ ಬರೋದು ಒಂದೇ ರಾಷ್ಟ್ರದಿಂದ, ಅದು ಕತರ್ನಿಂದ. ಅದೇ ರೀತಿ ಸೌದಿ ಅರೇಬಿಯಾ ಮತ್ತು ಇರಾಕ್, UAE ನಮಗೆ ಅತಿ ಹೆಚ್ಚು ಕ್ರೂಡ್ ಆಯಿಲ್ ಕೊಡ್ತಾರೆ. ಈಗ ನಾವು ಇವ್ರ ಜೊತೆಗೆ FTA ಮಾಡಿಕೊಂಡ್ರೆ ನಮಗೆ ಪ್ರಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಸಿಗುತ್ತೆ. ಅಂದರೆ ಜಗತ್ತೇ ತಲೆಗೆಳಗಾದರೂ ಕೂಡ ನಮಗೆ ಬರಬೇಕಾದ ತೈಲ ಸ್ಟಾಪ್ ಆಗಲ್ಲ. ಹಾಗೆ ಬೆಲೆಯಲ್ಲೂ ಕೂಡ ಒಂದಷ್ಟು ರಿಯಾಯಿತಿ ಸಿಗೋ ಚಾನ್ಸಸ್ ಬಂದ್ಬಿಡುತ್ತೆ ಇಲ್ಲಿ. ಇನ್ನು ರೈತರಿಗೆ ಮತ್ತು ವ್ಯಾಪಾರಿಗಳಿಗೆ ಏನು ಲಾಭ? ನಮ್ಮ ದೇಶದ ಟೆಕ್ಸ್ಟೈಲ್ಸ್ ಅಂದರೆ ಬಟ್ಟೆ, ಹಾಗೆ ಜೆಮ್ಸ್ ಆ್ಯಂಡ್ ಜ್ಯುವೆಲ್ರಿ, ಆಭರಣ ಮತ್ತು ಇಂಜಿನಿಯರಿಂಗ್ ಗೂಡ್ಸ್ಗೆ ಅಲ್ಲಿ ಭಾರಿ ಡಿಮಾಂಡ್ ಇದೆ. ಸದ್ಯಕ್ಕೆ ಅಲ್ಲಿ ಇಂಪೋರ್ಟ್ ಡ್ಯೂಟಿ ಇದೆ. ಈ ಒಪ್ಪಂದ ಆದರೆ ನಮ್ಮ ತಿರುಪುರದ ಬನಿಯನಿಂದ ಹಿಡಿದು ಸೂರತ್ನ ಸೀರೆವರೆಗೂ ಆಭರಣಗಳು ಎಲ್ಲವೂ ಕೂಡ ಗಲ್ಫ್ ಮಾರ್ಕೆಟ್ನಲ್ಲಿ ಸಿಕ್ಕಾಪಟ್ಟೆ ಸೇಲ್ ಆಗಬಹುದು. ಮರುಭೂಮಿಯಲ್ಲಿ ಅರಳಿದ ಭಾರತ. ವ್ಯಾಪಾರ ಪಕ್ಕಕ್ಕಿಟ್ಟು ಎಮೋಷನಲ್ ಆಗಿ ಕನೆಕ್ಟ್ ಆಗೋ ಮ್ಯಾಟ್ರ್ ಕೂಡ ಇದೆ. ಅದೇ ನಮ್ಮ ಅನಿವಾಸಿ ಭಾರತೀಯರು. ಗಲ್ಫ್ ರಾಷ್ಟ್ರಗಳು ಅಂದರೆ ಅದು ನಮ್ಮವರ ಎರಡನೇ ಮನೆ ಇದ್ದ ಹಾಗೆ. ಉದ್ಯೋಗಿಗಳದು ಲೆಕ್ಕ ಹಾಕಿ ನೋಡಿ, UAE ಒಂದರಲ್ಲೇ ಸುಮಾರು 40 ಲಕ್ಷಕ್ಕೂ ಅಧಿಕ ಭಾರತೀಯರಿದ್ದಾರೆ. ಸಣ್ಣ ನಂಬರ್ ಅಲ್ಲ ಇದು, 40 lakhs. 40 ಲಕ್ಷಕ್ಕೂ ಅಧಿಕ ಭಾರತೀಯರು UAE ಒಂದರಲ್ಲೇ. ಸೌದಿ ಅರೇಬಿಯಾದಲ್ಲಿ 26 ಲಕ್ಷ ನಮ್ಮವರಿದ್ದಾರೆ. ಒಮಾನ್ನಲ್ಲಿ 13 ಲಕ್ಷ, ಕುವೈತ್ನಲ್ಲಿ 11 ಲಕ್ಷ. ಹೀಗೆ ಒಟ್ಟು ಲೆಕ್ಕ ಹಾಕಿದ್ರೆ ಕೋಟಿಗಟ್ಟಲೆ ಭಾರತೀಯರು ಅಲ್ಲಿ ದುಡಿತಾ ಇದ್ದಾರೆ. ಇವತ್ತು ಭಾರತದ ಆರ್ಥಿಕತೆಗೆ ಅಲ್ಲಿಂದ ಕಳಿಸ್ತಿರೋ ದುಡ್ಡು ಕೂಡ ಕೊಡುಗೆ ಕೊಡ್ತಾ ಇದೆ. ಕಳೆದ ವರ್ಷ ಭಾರತಕ್ಕೆ ಹರಿದು ಬಂದ ಒಟ್ಟು ರೆಮಿಟೆನ್ಸ್ ವಿದೇಶಿ ದುಡ್ಡು ಎಷ್ಟು ಗೊತ್ತಾ? $135.46 ಬಿಲಿಯನ್. ಇದರಲ್ಲಿ ಸಿಂಹ ಪಾಲಿರೋದು ಗಲ್ಫ್ ರಾಷ್ಟ್ರಗಳಿಂದ. ಅದರಲ್ಲೂ ಕೂಡ ನಮ್ಮ ಕರ್ನಾಟಕದಲ್ಲಿ ಕರಾವಳಿ ತೀರದಲ್ಲಂತೂ ಮನೆಯಲ್ಲೂ ಹೋಗಿ ಒಬ್ಬರೊಬ್ಬರಾದರೂ ಗಲ್ಫ್ನಲ್ಲಿ ಕೆಲಸ ಮಾಡೋರು ಸಿಗ್ತಾರೆ ನಿಮಗೆ. ಒಂದು ಊರಲ್ಲಿ ಏನಿಲ್ಲ ಅಂದರೂ ಕೂಡ ಒಂದು ಹಳ್ಳಿಲಿ ಹೋದರೆ ಒಂದು 10 ಜನ ಸಿಗ್ತಾರೆ. ಅಷ್ಟು ಅಲ್ಲಿಂದ ಇಲ್ಲಿಗೆ ಕೊಡುಗೆ ಇದೆ, ಇಲ್ಲಿಂದ ಅಲ್ಲಿಗೆ ಕೊಡುಗೆ ಇದೆ. ಹ್ಯೂಮನ್ ರಿಸೋರ್ಸ್ ಅಲ್ಲಿಂದ ನಮಗೆ ಫಾರಿನ್ ಕರೆನ್ಸಿಯಲ್ಲಿ ಬರೋ ದುಡ್ಡಿನ ಕೊಡುಗೆ ಇದೆ. ಈ FTA ಒಪ್ಪಂದ ಆದರೆ ಅಲ್ಲಿರೋ ನಮ್ಮ ಕೆಲಸಗಾರರಿಗೆ ಮತ್ತು ಪ್ರೊಫೆಷನಲ್ಸ್ಗೆ ಇನ್ನಷ್ಟು ಅನುಕೂಲ ಆಗ್ಬೋದು. ವೀಸಾ ನಿಯಮಗಳು ಈಸಿ ಆಗ್ಬೋದು. ಸರ್ವಿಸ್ ಸೆಕ್ಟರ್ ಓಪನ್ ಆದರೆ ನಮ್ಮ ಡಾಕ್ಟರ್ಸ್, ಇಂಜಿನಿಯರ್ಸ್, ಚಾರ್ಟರ್ಡ್ ಅಕೌಂಟೆಂಟ್ಸ್ ಮತ್ತು IT ಕಂಪನಿಗಳಿಗೆ ಅಲ್ಲಿ ಆಫೀಸ್ ಓಪನ್ ಮಾಡೋದು ಕೂಡ ಈಸಿ ಆಗುತ್ತೆ. ಸೌದಿ ಅರೇಬಿಯಾ ವಿಷನ್ 2030 ಅಂತ ಮಾಡಿಕೊಂಡು ತೈಲ ಬಿಟ್ಟು ಬೇರೆ ಬಿಸ್ನೆಸ್ಸನ್ನು ಅಲ್ಲೆಲ್ಲ ಬೆಳಿಬೇಕು ಅಂತ ಹೊರಟಿದ್ದಾರೆ. ಆಯಿಲ್ ಡಿಪೆಂಡೆನ್ಸಿ ಕಮ್ಮಿ ಮಾಡಬೇಕು ಅಂತ. ಅವ್ರಿಗೆ ಸ್ಕಿಲ್ ಇರೋ ಜನ ಬೇಕು. ಆ ಸ್ಕಿಲ್ ಇರೋ ಜನ ಭಾರತದಲ್ಲಿದ್ದಾರೆ. ದೊಡ್ಡ ಸಂಖ್ಯೆಯಲ್ಲಿ ಎಜುಕೇಟೆಡ್ ಯೂತ್ ಇದ್ದಾರೆ. ಸೊ ಇದೊಂದು ಪರ್ಫೆಕ್ಟ್ ಮ್ಯಾಚ್ ಆಗುತ್ತೆ ಅವರ ವಿಷನ್ಗೂ ಕೂಡ. ಪ್ಲಾಸ್ಟಿಕ್ ಭೂತದ ಆತಂಕ. ಹಾಗಂತ ಎಲ್ಲವೂ ಸುಲಭ ಇಲ್ಲ. ಒಂದು ಕಡೆ ಲಾಭ ಇದ್ರೆ ಇನ್ನೊಂದು ಕಡೆ ಭಾರತಕ್ಕೆ ದೊಡ್ಡ ಭಯ ಕೂಡ ಇದೆ. ಅದೇ ಪೆಟ್ರೋ ಕೆಮಿಕಲ್ಸ್ ಮತ್ತು ಪ್ಲಾಸ್ಟಿಕ್. ಸೌದಿ ಮತ್ತು UAE ಹತ್ರ ಪೆಟ್ರೋಲಿಯಂ ಸಿಕ್ಕಾಪಟ್ಟೆ ಇದೆ. ಅದರಿಂದ ಅವರು ಪ್ಲಾಸ್ಟಿಕ್ ಮತ್ತು ಕೆಮಿಕಲ್ಸ್ನ ಅತಿ ಕಮ್ಮಿ ರೇಟಿಗೆ ತಯಾರು ಮಾಡ್ತಾರೆ. ಈಗ ನಾವು ಝೀರೋ ಡ್ಯೂಟಿ ಅಂತ ಬಾಗಲ್ ತೆರೆದ್ರೆ ಏನಾಗುತ್ತೆ ಗೊತ್ತಾ? ಅವರು ತಯಾರು ಮಾಡಿದ ಅಗ್ಗದ ಪ್ಲಾಸ್ಟಿಕ್ ನಮ್ಮ ರಾಷ್ಟ್ರಕ್ಕೆ ಬಂದು ರಾಶಿ ಬೀಳುತ್ತೆ. ಅದನ್ನ ಡಂಪಿಂಗ್ ಅಂತ ಕರೀತಾರೆ. ಇದರಿಂದ ಏನಾಗುತ್ತೆ? ನಮ್ಮ ದೇಶದ ಒಳಗಿರೋ ಪ್ಲಾಸ್ಟಿಕ್ ಫ್ಯಾಕ್ಟರಿಗಳು, ಕೆಮಿಕಲ್ ಇಂಡಸ್ಟ್ರೀಸ್ ಅವರ ಕಾಂಪಿಟೇಷನ್ ತಡ್ಕೊಳ್ಳಿಕ್ಕಾಗದೆ ಮುಚ್ಚೆ ಹೋಗೋ ಪರಿಸ್ಥಿತಿ ಬರಬಹುದು. ಅದಕ್ಕೆ ಭಾರತ 2008ರಿಂದಲೂ ಇದ್ರ ಬಗ್ಗೆನೇ ಥಿಂಕ್ ಮಾಡ್ತಾ ಇತ್ತು. ಈಗ ನಡೆಯುವ ಮಾತುಕತೆಯಲ್ಲೂ ಕೂಡ ಭಾರತದ ಅಧಿಕಾರಿಗಳು ಇದೇ ವಿಚಾರದ ಬಗ್ಗೆ ಸ್ಟ್ರಿಕ್ಟ್ ಆಗಿರ್ತಾರೆ. ಆಂಟಿ ಡಂಪಿಂಗ್ ಕಾನೂನುಗಳನ್ನು ಬಲಪಡಿಸೋಕೆ ನೋಡ್ತಾರೆ. ನಮ್ಮ ಇಂಡಸ್ಟ್ರಿಗೆ ತೊಂದರೆ ಆಗದ ಹಾಗೆ ಹೇಗೆ ಮಾಡ್ಕೋಬಹುದು ಅಂತ ಹೇಳಿ ದೊಡ್ಡ ಚಾಲೆಂಜ್ ಇದೆ. ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಚೈನಾಗೆ ಚೆಕ್ಮೇಟ್. ಕಡೆದಾಗಿ ಸ್ನೇಹಿತರೆ, ಈ ಡೀಲ್ನ ಹಿಂದೆ ರಾಜಕೀಯ ಕೂಡ ಇದೆ, ಜಿಯೋ ಪಾಲಿಟಿಕ್ಸ್ ಕೂಡ ಇದೆ. ಆಗಲೇ ಹೇಳಿದಾಗೆ ಒಂದು ಕಾಲದಲ್ಲಿ ಶ್ರೀಮಂತ ಸುನ್ನಿ ಅರಬ್ಬರು ಪಾಕಿಸ್ತಾನಕ್ಕೆ ಪುಷ್ ಮಾಡ್ತಾ ಇದ್ರು, ಸ್ವಲ್ಪ ಸಪೋರ್ಟ್ ಮಾಡ್ತಾ ಇದ್ರು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಚೇಂಜ್ ಆಗಿದೆ. ಭಾರತ ತುಂಬ ಆಳವಾದ ಸಂಬಂಧವನ್ನು ಗಲ್ಫ್ ಅರಬ್ಬರೊಂದಿಗೆ ಬೆಳೆಸ್ಕೊಳ್ಳೋಕೆ ಎಫರ್ಟ್ ಹಾಕಿದೆ. ಅವರು ಕೂಡ ಭಾರತದ ಕಡೆಗೆ ವಾಲ್ತಾ ಇದ್ದಾರೆ. ಪಾಕಿಸ್ತಾನವನ್ನು ಎಷ್ಟಕ್ಕಷ್ಟೇ ಅಂತ ಹೇಳಿ ಸೈಡ್ ಲೈನ್ ಮಾಡ್ತಿದ್ದಾರೆ, ಎಕ್ಸೆಪ್ಟ್ ಸೌದಿ ಅರೇಬಿಯಾ. ಇಲ್ಲಿ ಸೌದಿ ಅರೇಬಿಯಾ ಎರಡು ಕಡೆ ಬ್ಯಾಲೆನ್ಸಿಂಗ್ ಆಟವನ್ನು ಆಡುತ್ತೆ. ಪಾಕ್ನ ಕೂಡ ಬಿಟ್ಕೊಡಲ್ಲ, ಭಾರತದ ಕಡೆ ಕೂಡ ಅವರು ಸ್ವಲ್ಪ ಫ್ರೆಂಡ್ಲಿ ಆಗಿರೋಕ್ಕೆ ಇತ್ತೀಚೆಗೆ ಟ್ರೈ ಮಾಡ್ತಿದ್ದಾರೆ. ಆದರೆ ಓವರ್ ಆಲ್ ನೋಡಿದಾಗ ಗಲ್ಫ್ನ ಈ ಅರಬ್ಬರೊಂದಿಗೆ ಭಾರತದ ಸಂಬಂಧ ಮೊದಲಿಗಿಂತ ಚೆನ್ನಾಗಿದೆ. ಇದು ಪಾಕಿಸ್ತಾನಕ್ಕೆ ಒಳಗೊಳಗೇನೆ ನರ್ವಸ್ನೆಸ್ಗೆ ಕಾರಣ ಆಗುತ್ತೆ. ಜೊತೆಗೆ ಸ್ನೇಹಿತರೆ,
ಚೀನಾ ಈಗ ಆಲ್ರೆಡಿ ಗಲ್ಫ್ ರಾಷ್ಟ್ರಗಳಲ್ಲಿ ಜೋರಾಗಿ ಪ್ರೆಸೆನ್ಸ್ ಅನ್ನ ಜಾಸ್ತಿ ಮಾಡ್ತಿದೆ. ಸೌದಿ ಮತ್ತು ಇರಾನ್ ನಡುವೆ ಪ್ಯಾಚ್ ಅಪ್ ಮಾಡಿಸೋಕೆ ಮೀಟಿಂಗ್ ನಡೆಸೋ ಮಟ್ಟಿಗೆ ಚೀನಾ ಬೆಳೆದಿದೆ. ಇದನ್ನ ಕೌಂಟರ್ ಮಾಡಬೇಕು ಅಂದ್ರೆ ಭಾರತ ಸುಮ್ಮನೆ ಕೂರಕ್ ಆಗಲ್ಲ. ನಾವೀಗ ಆಲ್ರೆಡಿ ಇಂಡಿಯಾ ಮಿಡಲ್ ಈಸ್ಟ್ ಯುರೋಪ್ ಎಕನಾಮಿಕ್ ಕಾರಿಡಾರ್ ಐಮ್ಯಾಕ್ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಈ ಕಾರಿಡಾರ್ ಸಕ್ಸಸ್ಫುಲ್ ಆದ್ರೆ GCC ರಾಷ್ಟ್ರಗಳೊಂದಿಗೆ ನಮ್ಮ ವ್ಯಾಪಾರ ಸಂಬಂಧ ಸ್ಟ್ರಾಂಗ್ ಇರಲೇಬೇಕಾಗುತ್ತೆ. ಸದ್ಯಕ್ಕೆ UAE ಜೊತೆಗಿನ ನಮ್ಮ CEPA ಒಪ್ಪಂದ ಸೂಪರ್ ಹಿಟ್ ಆಗಿದೆ. ಒಮಾನ್ ಜೊತೆಗಿನ ಡೀಲ್ ಕೂಡ ಕಳೆದ ಡಿಸೆಂಬರ್ 2025 ಫೈನಲ್ ಆಗಿದೆ. ಈಗ ಇಡೀ GCC ಬ್ಲಾಕ್ನೊಂದಿಗೆ ಒಪ್ಪಂದ ಮಾಡಿಕೊಳ್ಳೋ ಸರದಿ. ಒಟ್ಟಾರೆಯಾಗಿ ಸ್ನೇಹಿತರೆ, ಇವಾಗ ಹಾಕ್ತಿರೋ ಈ ಅಡಿಪಾಯ ಏನಿದೆ, ಈ GCC FTAನ ಆರಂಭಿಕ ಹಂತಕ್ಕೆ ಸೈನ್ ಹಾಕಿದ್ದೀವಿ. ಇದು ಕೇವಲ ಸಿಗ್ನೇಚರ್ ಅಲ್ಲ, ಇದು ಕೇವಲ ಇಂಕ್ ಅಲ್ಲ, ಇದು 140 ಕೋಟಿ ಭಾರತೀಯರ ಮತ್ತು 6 ಅರಬ್ ರಾಷ್ಟ್ರಗಳ ಫ್ಯೂಚರ್ನ ಬರವಣಿಗೆ. ಇದು ಆದಷ್ಟು ಬೇಗ ಪೂರ್ಣಗೊಂಡು ಭಾರತದ ಅಕೌಂಟ್ಗೆ ಮತ್ತು ಜನಸಾಮಾನ್ಯರ ಅಕೌಂಟ್ಗೆ ಅದರ ಲಾಭ ಬಂದು ಬೀಳೋ ರೀತಿ ಆಗಲಿ ಅನ್ನೋದು ನಮ್ಮ ಆಶಯ. ಈ ಬಗ್ಗೆ ನಿಮಗೇನನ್ಸುತ್ತೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಗಲ್ಫ್ನಲ್ಲಿ ವಾಸ ಮಾಡ್ತಿರೋ ಪ್ರತಿಯೊಬ್ಬ ಭಾರತೀಯರಿಗೂ ಇದನ್ನ ಶೇರ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ. ಆಸಕ್ತ ವೀಕ್ಷಕರು ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಮಸ್ತ್ಮಗ ಪ್ರೀಮಿಯಂ ಮೆಂಬರ್ಸ್ ಆಗ್ಬೋದು. ಆ ಮೂಲಕ ಎಲ್ಲ ಮೆಂಬರ್ ಓನ್ಲಿ ಕಾಂಟೆಂಟ್ ನೋಡೋಕೆ ಶುರು ಮಾಡೋದು ಮಾತ್ರ ಅಲ್ಲ, ನೀವು ನಮ್ಮ ತಂಡಕ್ಕೆ ಬೆಂಬಲ ಕೊಟ್ಟಂತೇನೂ ಆಗುತ್ತೆ. ಆಸಕ್ತರು ಚೆಕ್ ಮಾಡಿ ಸ್ನೇಹಿತರೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.